ಪ್ರಕರಣದಲ್ಲಿ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸೋಕೆ ದರ್ಶನ್ ಅರ್ಜಿ. ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಇದು. ತ್ವರಿತಗತಿಯಲ್ಲಿ ವೇಗವಾಗಿ ವಿಚಾರಣೆ ನಡೆಸಬೇಕು ಅಂತ ದರ್ಶನ್ ಅರ್ಜಿ. ಮತ್ತೊಂದು ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಯ ವಿಚಾರಣೆ ಮತ್ತೊಂದು ಕಡೆ ಆಗ್ತಿದೆ. ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ನಡೆಸಲು ಮನವಿ ಮಾಡಲಾಗಿದೆಯಂತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಮನವಿ ಮಾಡಿರುವಂತಹ ದರ್ಶನ್ ಇಂದು ಟಚ್ಚು ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಕೋರ್ಟ್. ದರ್ಶನ್ಗೆ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆಯ ಸಾಧ್ಯತೆಯೂ ಇದೆ. ಪ್ರತಿದಿನ ವಿಚಾರಣೆ ನಡೆಸುವ ಬಗ್ಗೆ ಆಕ್ಷೇಪಣೆ ಸಲ್ಲಿಕೆಯಾಗಬಹುದು. ಟ್ರಯಲ್ ಸಂಬಂಧ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ. ದರ್ಶನ್ ಪವಿತ್ರ ಸೇರಿ 7 ಮಂದಿ ವಿಸಿ ಮೂಲಕ ಹಾಜರಾಗುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗ್ತಾರೆ 7 ಜನ ಆರೋಪಿಗಳು. ಈಗ ಕೊಲೆ ಪ್ರಕರಣದಲ್ಲಿ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಅಂತ ಈಗ ದರ್ಶನ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಮತ್ತೊಂದೆಡೆ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಯ ವಿಚಾರಣೆ ಕೂಡ ಆಗಬೇಕು. ಕೋರ್ಟ್ನಲ್ಲಿ ದರ್ಶನ್ನ ತ್ವರಿತಗತಿಯಲ್ಲಿ ವಿಚಾರಣೆ ಆಗಲಿ, ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ಮಾಡಬೇಕು ಅಂತ ಈಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ವಿಚಾರಣೆ ನಡೆಸಲು ಮನವಿ ಮಾಡಲಾಗಿದೆ. ಡೇ ಟು ಡೇ ಬೇಸಿಸ್ ಮೇಲೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತಹ ನಟ ದರ್ಶನ್ ಮನವಿ ಮಾಡಿದ್ದಾರೆ. ಈಗ ಡಚ್ಚು ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಕೋರ್ಟ್ ಇದಕ್ಕೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಬರುವ ಸಾಧ್ಯತೆ ಕೂಡ ಇದೆ. ಯಾಕೆ ಡೇ ಟು ಡೇ ಬೇಸಿಸ್ ಮೇಲೆ ಪ್ರತಿದಿನ ಈ ವಿಚಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಆಕ್ಷೇಪಣೆಯೂ ಕೂಡ ಸಲ್ಲಿಕೆ ಆಗಬಹುದು. ಟ್ರಯಲ್ ಸಂಬಂಧ ಇವತ್ತು ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಪವಿತ್ರ ಗೌಡ ಸೇರಿ ದರ್ಶನ್ ಸೇರಿ 7 ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗ್ತಾರೆ ಇವತ್ತು. ಜೊತೆಗೆ ವಿಚಾರಣೆ ತ್ವರಿತಗತಿಯಲ್ಲಿ ಆಗಬೇಕು, ಪ್ರತಿನಿತ್ಯವೂ ಕೂಡ ಈ ವಿಚಾರಣೆ ನಡೀಲಿ ಅನ್ನುವಂಥ ಅರ್ಜಿಯನ್ನ ಮನವಿಯನ್ನ ಕೋರ್ಟ್ಗೆ ಮಾಡಿದ್ದಾರೆ ದರ್ಶನ್. ಇದಕ್ಕೆ ಆಕ್ಷೇಪವೂ ಕೂಡ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆ ಪ್ರಾಸಿಕ್ಯೂಷನ್ ನಿಂದ. ಡೇ ಟು ಡೇ ಬೇಸಿಸ್ ಮೇಲೆ ಬೇಕಾ ಈ ಪ್ರಕರಣದಲ್ಲಿ ಅನ್ನುವಂಥದ್ದು. ಜೊತೆಗೆ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಅಂತೇನು ದರ್ಶನ್ ಮನವಿ ಮಾಡಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತವಾಗುವಂತಹ ಆಕ್ಷೇಪ ವ್ಯಕ್ತವಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇವತ್ತು 7 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾಗ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಮತ್ತು ಟ್ರಯಲ್ ಸಂಬಂಧ ಆರೋಪಿಗಳು ಅದೇ ಹಾಜರಾಗ್ತಾರೆ ಇವತ್ತು ಕೋರ್ಟ್ಗೆ. 7 ಮಂದಿ ವಿಸಿ ಮೂಲಕ ಹಾಜರಾಗುವಂಥದ್ದು. ದರ್ಶನ್ ಜೈಲು ವಾಸ ಮುಂದುವರಿತಾನೆ ಇದೆ. ಹಾಗಾಗಿ ವಿಚಾರಣೆ ತ್ವರಿತಗತಿಯಲ್ಲಿ ಆಗಲಿ ಅಂತ ಈಗ ದರ್ಶನ್ ಮನವಿ ಮಾಡಿರುವಂಥದ್ದು.